ರೀ ಕರೆಂಟ್ ಬಂತು ಹೊರಗೆ ಹೋಗ್ತೀನಿ ನಾನು, ನೀವು ಮಲ್ಕೊಳ್ರಿ. ಇರು ಗಂಗಾ, ಹೊರಗೆ ಹೋಗಿ ಏನು ಮಾಡ್ತೀಯ? ಅತ್ತೆಗೆ ಬಿಟ್ಟು ಇರೋಕ್ಕಾಗಲ್ಲೇನಪ್ಪ ಸೊಸೆಗೆ. ಹಾಗೇನಿಲ್ಲರಿ, ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಹೇಳ್ತೀರಿ. ಓ ಹೌದಾ, ನಾನು ಹೇಳಿದ್ನ ನನಗೆ ಡಿಸ್ಟರ್ಬ್ ಆಗ್ತಾ ಐತೆ ಹೊರಗೆ ಹೋಗು ಅಂತ. ಇಲ್ರಿ. ಮತ್ತು ಹಾಗೆ ಯಾಕಂದೆ? ಅಯ್ಯೋ ನಾನೇನೋ ಪ್ರೀತಿಯಿಂದ ಅಂದೇರೆ, ಅಷ್ಟಕ್ಕೆ ಇಷ್ಟೆಲ್ಲ ಕ್ವಶನ್ ಕೇಳ್ತೀರಾ ಅಂತ ನಂಗೆ ಗೊತ್ತಿದ್ದಿಲ್ಲಪ್ಪ. ಬಿಸಿಲಿಂದಾಗೆ ಭಾಳ ಐತೆ, ನಾನು ಬೀಸನ್ ಕೈಲಿ ಬಿಸೋ ಗಾಳಿ ನಿಮ್ಗೆಲ್ಲ ಹತ್ಬೇಕು ಹೇಳ್ರಿ. ಅದಕ್ಕೆ ಈ ಕರೆಂಟ್ ಬಂತಲ್ಲ, ಬೇಕಾದಷ್ಟು ಗಾಳಿ ಬರ್ತೈತೆ, ಆರಾಮ್ ಮಕ್ಕೋರಿ, ನಾನು ಹೊರಗೆ ಹೋಗಿ ಕುಂದಿರ್ತೀನಿ. ಓ ಆಗ ಫ್ಯಾನಿನ ಗಾಳಿ ಎಷ್ಟಿದ್ರೆ ಏನು ಗಂಗಾ, ನೀನು ಬೀಸೋ ಬೀಸನ್ಕೆ ಗಾಳಿಲಿ ಏನೋ ಮ್ಯಾಜಿಕ್ ಇದೆ ನೋಡು. ನೀನು ಬೀಸ್ತಾ ಇದ್ರೆ ಹಂಗೆ ಕಣ್ಣಿಗೆ ನಿದ್ದೆ ಬರ್ತಾ ಐತೆ. ಹೌದೇನ್ರಿ? ಆಯ್ತು ತಗೊಳ್ರಿ, ಹಂಗಾದ್ರೆ ಫ್ಯಾನ್ ಬಂದ್ ಮಾಡಿ ಬೀಸನ್ಕೆಲ್ಲ ಗಾಳಿ ಬೀಸ್ತೀನಿ ನಿಮ್ಗೆ. ಅಯ್ಯೋ ಬೇಡ ಬೇಡ, ಅದು ಇರಲಿ ಇದು ಇರಲಿ. ಗಂಗಾ, ನಾನು ನಿನ್ಗೊಂದೇನೋ ಕೇಳಾ? ಕೇಳ್ರಿ. ಏನು ಗೊತ್ತಾ, ಮೊದಲೆಲ್ಲ ನಮ್ಮಮ್ಮ ಹೀಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡು ಹಾಡಿಸಿ ಮಲಗಿಸ್ತಿದ್ರಂತೆ. ಹೌದ್ರಿ? ಇರೇ ಅತ್ತೆ ಕರಿತೀನಿ. ಅತ್ತೆ, ಅಮ್ಮಗೆ ಯಾಕೆ ಕರೆಯತ್ತೀಯ? ಈಗ ನೀವೇ ಹೇಳಿದ್ರಲ್ರಿ ಮತ್ತೆ. ಏನಂತ? ಅದ ಹೇಳಿದ್ರಲ್ರಿ, ಈಗ ಅತ್ತೆ ತೊಡೆ ಮೇಲೆ ಮಲ್ಸ್ಕೊಂಡು ಲಾಲಿ ಹಾಡು ಹಾಡಿಸಿ ಮಲಗಿಸ್ತಿದ್ರಂತ ನಿಮ್ಮನ್ನ, ಅದಕ್ಕೆ ಅತ್ತೆ ಕರ್ದೇರಿ ನಾನು. ಗಂಗಾ ಗಂಗಾ, ನಾನು ಏನು ಹೇಳಕ್ ಬಂದೆ ಅಂತಂದ್ರೆ, ಮೊದಲೆಲ್ಲ ನಮ್ಮಮ್ಮ ಲಾಲಿ ಹಾಡು ಹಾಡಿಸಿ ಮಲಗಿಸ್ತಿದ್ರಂತೆ. ನೀನು ಒಂದು ಇವತ್ತು ಲಾಲಿ ಹಾಡು ಹಾಡ್ತೀಯ ಅಂತ ಕೇಳೋಕೆ ಬಂದೆ, ಅಷ್ಟರಲ್ಲಿ ನಮ್ಮಮ್ಮನ ಕರೆದ್ಬಿಡೋದ? ಹೌದೇನ್ರಿ? ನಾನು ಮತ್ತೆ ಅಂದ್ರಲ್ರಿ, ಅವಸರಕ್ಕೆ ಹಂಗ ಅತ್ತೆ ಕರೆದ್ಬಿಟ್ಟೆ ರೀ. ಇನ್ನೇನು ಬರ್ತಾ ತಡ್ರಿ, ಲಾಲಿ ಹಾಡ್ತಾರೆ ನಿಮ್ಗೆ. ರೀ ಅತ್ತೆ ನಿಮ್ಗೆ ಲಾಲಿ ಹಾಡಕ್ಕೆ ಬಂದಿದ್ದಾರೆ ನೋಡ್ರಿ, ಅಲ್ಲಿ ಹಿಂತಿರುಗಿ. ಗಂಗಾ ಯಾಕೆ ಕರ್ದೆ ಅಲ್ಲ? ಅದು ಅತ್ತೆ ಏನಂತಾರ ರೀ? ನಾನು ಹೇಳ್ತೀನಮ್ಮ, ಅದೇನಂದ್ರೆ ಊಟ ಅದು ಮಾಡಿ ಇವತ್ತು ಸ್ಕೂಟಿ ಕಲಿಯೋಕೆ ಹೋಗೋಣ ಗಂಗಾ ಅಂತ ಹೇಳಿದ್ನಿ. ಅದಕ್ಕೆ ಅತ್ತೆ ಕೇಳಿ ಹೇಳ್ತೀನಿ ಇರ್ರಿ ಅಂತ ಹೇಳಿದ್ಲು, ಅಷ್ಟೇ ಅಮ್ಮ. ಹೌದೇನು? ಆಯ್ತು, ಹೋಗಿ ಬರ್ರಿ ಹೋಗ್ರಿ. ಆದ್ರೆ ಈಗ ಬೇಡಪ್ಪ, ಬಿಸಿಲೈತೆ. ಊಟ ಅದು ಮಾಡಿ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡೆದ್ದು ಆಮೇಲೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಹೋಗ್ರಿ. ಹುಡುಗರಿಗೆ ನಾನು ಇಟ್ಕೋತೀನಿ, ಮತ್ತೆ ಹುಡುಗರಿಗೆ ಕರ್ಕೊಂಡು ಹೋದ್ರೆ ಅಡ್ಡ ಬರ್ತಾರ ಅವ್ರು. ಕಲ್ಸು ಪಾಪ, ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗಿ ಕಲ್ಸು ಹೋಗೋಳಿ. ಹ್ಞೂ ಆಯ್ತಮ್ಮ. ಅತ್ತೆ, ಸಾರಿಗೆ ಇನ್ನೂ ಮಸಾಲೆ ಹಾಕ್ಬೇಕಲ್ರಿ? ಅಯ್ಯ, ಸಾರಿಗೆ ಮಸಾಲೆ ಹಾಕಿ ಸಾರು ಒಂದು ಫ್ರೈ ಒಂದು ಒಗ್ಗರಣೆ ಕೊಟ್ಟು ಸಾರು ಇಳಿಸಿ ಒಲೆ ಮೇಲೆ ಹಂಚಿಟ್ಟು ಬಂದೆ ನೋಡಿ ಕಡೆ. ಹೌದ್ರಿ? ಗೊತ್ತಾಗಿಲ್ರಿ, ನನಗೊಂದು ಮಾತು ಕರಿಬೇಕೇನಿಲ್ರಿ, ಬರ್ತಿದ್ದೆ ನಾನು. ಇರ್ಲಿ ತಗೋ, ನೀನು ಮಕ್ಕೊಂಡಿರ್ತೀಯೇನೋ ಅಂತ ಕರೆಯಕ್ಕೆ ಹೋಗಿಲ್ಲ. ಅದೆಷ್ಟೊತ್ತು ಮಾಡೋದು, ಜಲ್ದಿ ಆಯ್ತು. ಜಲ್ದಿ ಬೇಯ್ತಪ್ಪಯ್ಯ ಮಟನ್ ಇದು, ಎಳೆಯದಿತ್ತು ನೋಡು, ಜಲ್ದಿ ಬೇಯ್ತು. ಎಲ್ಲಿ 1.5 ತಾಸು ಹಿಡಿತೈತೇನೋ ಅಂತ ಅನ್ಕೊಂಡಿದ್ನಿ ನಾನು. ಎಲ್ಲಿ ಬಿಂದು ಎಲ್ಲ ಬೇರೆ ಬೇರೆ ಮಾಡಿ ಒಗ್ಗರಣೆ ಕೊಟ್ಟಿನಿ ನೋಡು. ಜಲ್ದಿ ಮಾಡೋದು ಆಯ್ತು. ಆ ಕಡೆ ಜಲ್ದಿ ಊಟ ಮಾಡಿಬಿಡೋಣಂತ. ಬೆಳಗ್ಗೆದು ಹೋಳಿಗೆ ಸಾರು ಜೋಡಿ ಮಾಡಿರೋ ಅನ್ನ ಐತೆ, ಸಾಕಷ್ಟು ಆಗುತ್ತೆ. ನೀರು ದೋಸೆ ತಿಂದು ಒಂದು ಸ್ವಲ್ಪ ಅನ್ನ ಊಟ ಮಾಡ್ತಾರೆ. ಆಯ್ತು ಬಾಗಂಗ, ಈರುಳ್ಳಿ ನಿಂಬೆನದು ಕೊಯ್ಕೊಬಾ, ನೀರದು ತೊಗೊಂಡೋಗಿಡು. ನಾನು ಹೋಗಿ ಜಲ್ದಿ ನೀರು ದೋಸೆ ಹಾಕ್ತೀನಿ. ಅಪ್ಪಯ್ಯ, ಕೈಕಾಲು ಮುಖ ತಗೊಂಡು ಬಾ. ಹಂಗ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ, ಮನ್ಯಾಗಿನ ಫೋನ್ ತೊಗೊಂಡೋಗೈತೆ ನೋಡು. ಏನು ಮನ್ಯಾಗಿನ ಫೋನ್ ತೊಗೊಂಡೋಗೈತ? ಅಬ್ಬಾ, ಹ್ಞೂ ಮಾಡ್ತೀನಿ ಇರು. ಹ್ಞೂನಪ್ಪಯ್ಯ, ಮನ್ಯಾಗಿನ ಫೋನ್ ಜೋಬಳಗೆ ಇಟ್ಕೊಂಡು ಅಡ್ಡಾಡತೈತೆ ನೋಡಿ. ಹೇಳಿ ಸ್ವಲ್ಪ, ಎಲ್ಲಾದ್ರೂ ಕಳ್ದು ಗಿಳ್ದಿಟ್ರೆ ಏನು ಗತಿ? ನಂಬರ್ ಹೊತ್ತಕ್ಕೆ ಬರಲ್ಲ ಏನಿಲ್ಲ, ಸುಮ್ಮನೆ ಜೋಬಳಗೆ ಇಟ್ಕೊಂಡು ಅಡ್ಡಾಡಿದ್ದೆ. ಏನು ಮನುಷ್ಯನ ಏನೋ ಮಾಡ್ಕೊಂಡು ಹೇಳು, ಜಲ್ದಿ ಮನೆಗೆ ಬಾ ಅಂತೇಳಿ. ಅಡುಗೆ ಆಗೈತೆ, ಊಟ ಮಾಡಲಿ. ಹಂಗೆ ಬರ್ಬೇಕಾದ್ರೆ ಹುಡುಗರಿಗೂ ಕರ್ಕೊಂಡು ಬರಕ್ಕೆ ಹೇಳು. ಅಯ್ಯೋ, ಒಲೆ ಮೇಲೆ ಹಂಚಿಟ್ಟು ಬಂದೀನಿ ನೋಡಿ ನಾನು, ಮತ್ತು ಉರಿಯಾಗಿ ಫಡ್ಡಿಗೆ ಅಂದಿತ್ತು. ಹೋಗ್ತೀನಿ ಇರು ಗಂಗಾ, ಬಾ. ಯಪ್ಪ, ಹೆಂಗೆ ಹುಡುಕ್ತಾ ಐತ್ರಿ. ನಾನು ಇಲ್ಲಿ ಕಿಟಕಿ ಪಕ್ಕನ ಕುತ್ಕೊಂಡೇನಿ. ಎಡಿಟ್ ಮಾಡೋದಕ್ಕೂ ಭಯ ಆಗ್ತೈತ್ರಿ ನನಗೆ. ಯಾಕಂದ್ರೆ ಮಿಂಚಂದ್ರೆ ಅಷ್ಟು ಭಯ ರೀ ನನಗೆ. ಇಷ್ಟು ದಿನ ಸೆಕೆ ಅನ್ನತ್ತಿದ್ವಿ ರೀ, ರಾತ್ರಿಯಿಂದ ಮಳೆ ಬರತೈತೆ ನೋಡ್ರಿ. ಎಷ್ಟು ದಿನ ಬರ್ತೈತೇನೋ ಗೊತ್ತಿಲ್ರಿ. ನಿಮಗೂ ಮಳೆ ಅಂದರೆ ಇಷ್ಟ ಏನ್ರಿ? ನನಗಂತೂ ಮಳೇಲಿ ನೆನೆಯಕ್ಕೆ ಭಾಳ ಇಷ್ಟ ರೀ. ಆದ್ರೆ ಮಿಂಚು ಇರಬಾರ್ದು, ಮಿಂಚು ಗುಡುಗು ಏನೂ ಇರಬಾರ್ದು. ಸುಮ್ಮನೆ ಮಳೆ ಒಂದು ಬರ್ತೈತೆ ನೋಡಿ, ಆ ಮಳೆಗೆ ನಂಗೆ ನೆನೆಯಕ್ಕೆ ಭಾಳ ಇಷ್ಟ ರೀ. ಈ ಥರ ಮಿಂಚು ಗುಡುಗು ಇದ್ರೆ ಹೊರಗೆ ಕಿಟಕಿ ಎಲ್ಲ ಬಾಗಿಲು ತೆಗೆದು ಹೊರಗೆ ಹೋಗಲ್ರಿ, ನಾನು ನೋಡೋದೇ ಇಲ್ಲ. ಅಷ್ಟೇ ಹೆದರ್ತೀನಿ ರೀ ನಾನು ಮಿಂಚಿಗೆ. ಮೊದಲೆಲ್ಲ ಹೆದರ್ತಾ ಇದ್ದಿದ್ದಿಲ್ಲ, ಈಗೀಗ ಹೆದರ್ತೀನಿ ರೀ, ಯಾಕೋ ಏನೋ ಗೊತ್ತಿಲ್ಲ. ಆಯ್ತು ಫ್ರೆಂಡ್ಸ್, ನೋಡೋಣ. ಈ ಗುಡುಗು ಮಿಂಚು ಕಡಿಮೆ ಆಗಿಲ್ಲ ಅಂತಂದ್ರೆ ನಾನು ಇಲ್ಲಿಗ ಸ್ಟಾಪ್ ಮಾಡಿ ಇಡ್ತೀನಿ ರೀ. ಮತ್ತು ಈ ವಿಡಿಯೋನ ನಾಳೆ ಮುಂದುವರಿಸ್ತೀನಿ. ಯಾಕಂತಂದ್ರೆ ಗುಡುಗು ಮಿಂಚು ಇರಬೇಕಾದ್ರೆ ಮೊಬೈಲ್ ಕೈಯಲ್ಲಿ ಹಿಡ್ಕೋಬಾರ್ದು ಅಂತ. ಅಯ್ಯಯ್ಯಪ್ಪ, ಕೇಳಿಸ್ಕೊಂಡ್ರಿ ಏನ್ರಿ ಫ್ರೆಂಡ್ಸ್? ಅಯ್ಯಪ್ಪ, ನಿಜ ಭಾಳ ಭಯ ಆಗ್ಬಿಡ್ತ್ರಿ ನನಗೆ. ನಿಮ್ಗೆ ಹೇಳತ್ತೀನಿ ರೀ, ಮೊಬೈಲು ಕೈಯಾಗಿ ಹಿಡ್ಕೋಬಾರ್ದಂತ. ಅಷ್ಟರಲ್ಲಿ ಕಿಟಕಿ ಪಕ್ಕನೇ ಇದ್ದೀನಿ ರೀ, ಜೋರಾಗಿ ಸಿಡ್ಲು ಬಡ್ದು ಬಿಟ್ರಿ ಅಪ್ಪ. ಅಯ್ಯೋ ದೇವ್ರಿ. ಆಯ್ತು ರೀ ಫ್ರೆಂಡ್ಸ್, ನೋಡ್ತೀನಿ. ಗುಡುಗು ಸಿಡ್ಲು ಸ್ವಲ್ಪ ಕಡಿಮೆ ಆದ್ರೆ ನಾನು ವಿಡಿಯೋನ ಮತ್ತೆ ಮುಂದುವರಿಸ್ತೀನಿ ರೀ. ಅಷ್ಟು ಮಟ್ಟ ಗಿರ್ಜಕ್ಕ ನೀರು ದೋಸೆ ಹಾಕ್ತಾರೆ, ನೋಡ್ಕೊಂಡು ಬರ್ರಿ. ಅಯ್ಯೋ ರೀ, ಕೈ ಯಾಕೆ ಇಟ್ಕೊಂಡಿರಿ?
ಕೈ ಬಿಡಕ್ಕಲ್ಲ ಹಿಡ್ಕೊಂಡಿರೋದು. ಬಿಡ್ರಿ ಅತ್ತೆ, ಈರುಳ್ಳಿ ಮತ್ತು ನಿಂಬೆಹಣ್ಣು ಕೊಯ್ಯಕ್ಕೆ ಹೇಳಿದಾರೆ ನನಗೆ, ಜಲ್ದಿ ಕೊಯ್ಬೇಕು ನಾನು. ಬಿಡ್ತೀನಿ ಗಂಗಾ, ಆದ್ರೆ ಒಂದು ಪನಿಷ್ಮೆಂಟ್ ಐತೆ ನಿನಗೆ. ಪನಿಷ್ಮೆಂಟ್? ಯಾಕ್ರಿ, ನಾನೀಗೇನು ತಪ್ಪು ಮಾಡಿದೆ ರೀ ಅಂತದ್ದು? ಅಂಥದ್ದೇನು ದೊಡ್ಡ ತಪ್ಪು ಮಾಡಿಲ್ಲ ನೀನು. ಅದ್ರಲ್ಲಿ ಆಲಿ ಹಾಡು ನನಗಂತಂದ್ರೆ ಅಮ್ಮನ್ಗೆ ಕರಿತೀಯ. ಇರು, ಪನಿಷ್ಮೆಂಟ್ ಕೊಡ್ತೀನಿ. ಆದ್ರೆ ಅಂಥದ್ದೇನು ದೊಡ್ಡ ಪನಿಷ್ಮೆಂಟ್ ಅಲ್ಲ, ಒಂದು ಸ್ವೀಟಾಗಿ ಪನಿಷ್ಮೆಂಟ್ ಕೊಡ್ತೀನಿ. ಗಂಗಾ, ಒಂದು ನಿಮಿಷ ನನ್ನ ಮಾತು ಕೇಳಿಲಿ. ನಾನು ಯಾವ ಮಾತು ಕೇಳಲ್ರಿ, ನಂಗೆ ಗೊತ್ತು ನೀವು ಏನು ಮಾಡ್ತೀರಂತ. ಆಯ್ತು, ನನ್ನ ಕೆಲಸ ಆಯ್ತು, ಹೋಗ್ತೀನಿ ನಾನು. ಗಂಗಾ ಗಂಗಾ, ಅಯ್ಯೋ ಹೋಗಿ ಬಿಟ್ಲು. ಆಯ್ತು, ಅಪ್ಪಂಗಾದ್ರೂ ಫೋನ್ ಮಾಡೋನಿರು. ಹಲೋ ಅಪ್ಪ, ನಾನು ರಾಜು. ಊಟಕ್ಕೆ ರೆಡಿ ಆಗಿದ್ದೆ, ಬರ್ಬೇಕಂತ ನೋಡು ಅಮ್ಮ ಹೇಳ್ತು. ಹಂಗೆ ಬರ್ಬೇಕಾದ್ರೆ ಪುಟ್ಟಿ ಗುಂಡನ್ನು ಕರ್ಕೊಂಡು ಬಾ. ನಮಸ್ಕಾರ ಎಲ್ಲರಿಗೂ. ಈಗ ಸ್ವಲ್ಪ ಗುಡುಗು ಮಿಂಚು ಎಲ್ಲ ಕಡಿಮೆ ಆಯ್ತು ರೀ. ಮತ್ತೀಗ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾನು. ಮಳೆ ಏನು ಬಂದಿಲ್ಲ ರೀ, ಹಂಗೆ ಗುಡುಗು ಮಿಂಚು ಬಂದು ಒಂದು ಸ್ವಲ್ಪ ಮಳೆ ಬಂದಂಗೆ ಹಂಗೆ ಹೋಯ್ತು ರೀ. ಈಗ ಫುಲ್ಲು ಸೆಕೆ ಅಂದರೆ ಸೆಕೆ ಆಗತ್ತೈತೆ. ಕೂತ್ಕೊಂಡು ವಿಡಿಯೋ ಮಾಡತ್ತೇನೆ ನೋಡ್ರಿ. ನಿನ್ನೆ ವಿಡಿಯೋದಲ್ಲಿ ಸಿಸ್ಟರ್ ಒಬ್ಬರು ಮಟನ್ ಸಾರಿಗೆ ನೀವು ಏನೇನು ಐಟಮ್ ಹಾಕ್ತೀರಿ ಅಂತ ಕಾಮೆಂಟ್ ಹಾಕಿದ್ರು. ಏನೇನು ಹಾಕ್ತೀವಿ ಅಂತ ಹೇಳ್ತೀನಿ ನೋಡ್ರಿ. ಇನ್ನೊಂದು ವಿಡಿಯೋನ ಹಾಕಿದ್ದೀನಿ ರೀ ನಾನು ಮಟನ್ ಸಾರಿಂದು, ಮತ್ತು ನೀರು ದೋಸೆದು, ಎಲೆ ಅಡಿಕೆ ತಿನ್ನೋದು, 3 ಒಂದೇ ವಿಡಿಯೋದು ಪಾರ್ಟ್ 1 ಪಾರ್ಟ್ 2 ಆ ಥರ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿರಿ. ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಯಾಲಕ್ಕಿ, ಹಸಿ ಶುಂಠಿ, ಈರುಳ್ಳಿ, ಟೊಮೆಟೊ ಒಂದೊಂದು ಕಟ್ ಮಾಡಿ ಹುರಿದಾಕ್ತೀವಿ ರೀ. ಪುದೀನ ಸೊಪ್ಪು ಸ್ವಲ್ಪ ಹಾಕೋದಿದ್ರೆ ಹಾಕ್ರಿ ಟೇಸ್ಟಿಗೆ, ಇಲ್ಲಾಂದ್ರೂ ನಡೀತೈತೆ. ಇಷ್ಟು ಮಸಾಲೆ ಹಾಕಿ ರುಬ್ಕೋತೀವಿ ನೋಡ್ರಿ. ಆಮೇಲೆ ಇದೇನು ಉಪ್ಪು ಖಾರ ಹಾಕೊಂಡಿರ್ತೀವಿ ನೋಡ್ರಿ, ಅದನ್ನು ನಾವು ಫ್ರೈ ಒಂದು, ಸಾರೊಂದು ಸಪ್ರೇಟ್ ಮಾಡಿ ಒಗ್ಗರಣೆ ಕೊಡ್ತೀವಿ ರೀ. ಒಂದ ಮಾಡಿದ್ರು ಒಂದ ಮಾಡ್ಬೋದು, ಚೆನ್ನಾಗಿರ್ತೈತೆ. ಅಷ್ಟು ಹಾಕಿ ಆಮೇಲೆ ಇನ್ನೊಂದು ಸಲಕ್ಕೆ ಮಸಾಲೆ ಹಾಕಿ ಒಂದೆರಡು ಕುದಿ ಕುದಿಸಿ ಇಳಿಸ್ಬಿಡ್ತೀವಿ ರೀ. ಚಿಕನ್ ಸಾರಿಗೂ ಮಟನ್ ಸಾರಿಗೂ ಸೇಮ್ ಮಸಾಲ ರೀ ನಾವು ಹಾಕೋದು. ನೀವು ಏನೇನು ಹಾಕಿ ಮಸಾಲೆ ಹಾಕಿ ರುಬ್ತೀರಿ ಅಂತ ಕಾಮೆಂಟ್ ಮಾಡಿರಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಸಾರು ಮಾಡ್ತಾರೆ ಒಂದೊಂದು ಸೈಡು. ನೀವು ಹೆಂಗೆ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಎಷ್ಟು ಲಘು ಎದ್ದಾಳತ್ತಾವ ನೋಡಿ ನೀರು ದೋಸೆ. ಒಂದೊಂದು ಸತಿ ನಾವು ಎಷ್ಟು ಚಕ್ರಿ ಮಾಡ್ತೀವಿ ಅವಾಗ ಬರೀ ಹಂಚಿಗೆ ಅಂಟ್ಕೊಳ್ಳೋದು, ಇಲ್ಲಾಂದ್ರೆ ಮುರಿದು ಹೋಗೋದು. ಇವತ್ತು ನೋಡಿ 10 ನಿಮಿಷಕ್ಕೆ 2-3 ತಿನ್ಬೋದು, ಅಷ್ಟು ಜಲ್ದಿ ಎದ್ದಿದ್ದಾವೆ. ಎಷ್ಟು ತಿಂತಾರೆ ಅಷ್ಟು ತಿಂದು ಮಾಡಿ ಉಳ್ದಿದ್ದು ಹಿಟ್ಟು ಇಟ್ಬಿಡ್ತೀನಿ. ಆಮೇಲೆ ರಾತ್ರಿಗೆ ಬಿಸಿ ನನ್ನ ಮಗನಿಗೆ ಹಾಕ್ಕೊಡ್ತೀನಿ. ಸರಿ, ಆ ಕಡೆಗೆ ಸೆಕೆ ಆಗತೈತೆ. ಗಂಗಾ, ಹಾಂ ಬಂದೆ ರೀ. ಗಂಗಾ, ಚಂಬಳಗೆ ನೀರು ತುಂಬ್ಕೊಂಡು ಹೋಗಿ ರಾಜು ಕೊಡು, ಊಟಕ್ಕೆ ಬಾ ಅಂತ ಹೇಳವನಿಗೂ. ಫೋನ್ ಮಾಡಂತ ಹೇಳಿದ್ನಿ ನಿಮ್ಮ ಮಾವಂಗೆ. ಮಾಡ್ದೆ ಏನು? ಆಯ್ತು ರೀ. ಫೋನ್ ಮಾಡಿದ್ರೆ ಏನೋ ರೀ, ಬರ್ತಾರೆ ತಗೋರಿ. ಈಗ ಅತ್ತೆ, ಈರುಳ್ಳಿ ನಿಂಬೆಹಣ್ಣು ಕಟ್ ಮಾಡಂತ ಹೇಳಿ ನೀವೇ ಕೊಯ್ದುಬಿಟ್ಟಿರಿ. ಕೊಯ್ದನವ. ಮತ್ತು ಇಲ್ಲಿ ನೀರು ದೋಸೆ ಒಯ್ದು ಏನು ಮಾಡೋಣ, ಖಾಲಿ ಕುಂತ ಅದಕ್ಕೆ 1 ನಿಂಬೆಹಣ್ಣು, 1-2 ಈರುಳ್ಳಿ, ಒಂದೇ 1 ಸೌತೆಕಾಯಿ ಕೊಯ್ದಿದ್ದೀನಿ ನೋಡ್ರಿ. ತೊಗೊಂಡೋಗಿಡು. 1-2 ಚಂಬಲ್ ನೀರು ಎಲ್ಲ ಅಲ್ಲೇ ತೊಗೊಂಡೋಗಿ ತಟ್ಟೆ ಮಾಡೋಣ, ಏನು ಇಲ್ಲಿಂದನೇ ತಟ್ಟೆ ಮಾಡಿ ತೊಗೊಂಡೋಗೋಣ? ಇಲ್ಲಿಂದನೇ ತಟ್ಟೆ ಮಾಡ್ಕೊಂಡು ತೊಗೊಳ್ರಿ ಅತ್ತೆ, ಮತ್ತೆ ಅಲ್ಲಿ ಕುಂದ್ರಾಕ ಜಾಗ ಆಗಲ್ರಿ. ನೀವು ತಟ್ಟೆ ಮಾಡಿರಿ, ನಾನು ನೀರು ದೋಸೆ ಹಾಕ್ತೀನಿ. ನಂಗೆ ಅದು ಪೀಸ್ ಅದು ಎಷ್ಟೆಷ್ಟು ಹಾಕೋದು ಗೊತ್ತಾಗಲ್ರಿ. ತಟ್ಟೆ ಮಾಡಿರಿ ನೀವು. ಆಯ್ತು ತಗೋ, ಇಲ್ಲಿಂದನೇ ತಟ್ಟೆ ಮಾಡ್ಕೊಂಡು ತೊಗೊಂಡು ಹೋಗೋಣ. ಯಾರಿಗಾದ್ರೆ ಏನಾದರೂ ಬೇಕಂದ್ರೆ ಬಂದು ನೀಡ್ಕೊಂಡು ಹೋದ್ರೆ ಆಯ್ತು. ಮತ್ತೆ ಅಲ್ಲಿ ಜಾಗ ಆಗಲ್ಲ, ಏನಿಲ್ಲ. ಬಂದಂಗೆ ಆದ್ರೆ ನೋಡು ಹುಡುಗರು ನಿಮ್ಮ ಮಾವ ಅದು ನೀರು ಕೊಡು ಅವರಿಗೂ. ಆಯ್ತು, ನೀರು ದೋಸೆ ಹಾಕಿ ಬಂದು ನಾನು ನೀರು ಕೊಟ್ಟು ಈ ತಟ್ಟೆ ಮಾಡ್ತೀನಿ. ಅಲ್ಲೇನು ಚಾಪೆ ಹಾಕೋದ ಏನು ನೋಡಿ, ಇಲ್ಲ ನೆಲದ ಮೇಲೆ ಕುಂದ್ರೋದ? ಸೆಕೆ ಆಗತ್ತೆ, ತಗೊಳ್ರಿ ಅತ್ತೆ, ನೆಲದ ಮೇಲೇನು ಕುಂದ್ರೋಣ. ಆಯ್ತು ತಗೋ. ರಾಜು ಅಲ್ಲೋದ? ರಾಜು ಬಾರಪ್ಪ. ಊಟ ಮಾಡ್ರಿ. ಇವ್ರು ನೋಡು ಬೆಳಗ್ಗೆ ಹೋದವ್ರದ್ದು ಪತ್ತೆ ಇಲ್ಲ, ಈಗ ಬಂದಿದ್ದಾರೆ ನೋಡು ಊಟಕ್ಕೆ. ಇಷ್ಟಿಷ್ಟು ಹೋಳಿಗೆ ಸಾರಲ್ಲ ಅನ್ನ ಊಟ ಮಾಡಿ ಹೋಗಿದ್ದೆ ಶಿವ. ಹೊಟ್ಟೆ ಹಸೆ ಇಲ್ಲ ನಿಮ್ಗೆ? ಗುಂಡ ಪುಟ್ಟಿ ಎಲ್ಲಿ ಹೋಗಿದ್ರಿ? ಇರ್ಲಿ ತಗೊಲಿ ಗಿರ್ಜಿ, ಕರ್ಕೊಂಡ್ ಬಂದಿನಲ್ಲ, ಊಟ ಮಾಡಕ್ ಬಿಡವ್ರಿ. ಕಿರಿಕಿರಿ ಸ್ಟಾರ್ಟ್ ಮಾಡಬೇಡ ನಿಂದು. ನಾನೆಲ್ಲಿ ಕಿರಿಕಿರಿ ಸ್ಟಾರ್ಟ್ ಮಾಡಿನಪ್ಪ, ಎಲ್ಲಿ ಹೋಗಿದ್ರಿ ಅಂತ ಕೇಳತ್ತೀನಿ ಅಷ್ಟೇ. ನೀನಂತೂ ನೀನು ಅದು ಮೊದಲು ಫೋನ್ ಕೊಡಿಲಿ. ಇರ್ಲಿ ಬಿಡಮ್ಮ, ಊಟ ಮಾಡ್ಕೊಡ್ತೈತೆ. ನೀನು ಗಂಗಾ ನಮ್ಮ ಜೋಡಿನ ಊಟ ಮಾಡಕ್ ಕುಂದ್ರ ಬರ್ರಿ. ಮತ್ತೆ ಯಾವಾಗ ಮಾಡ್ತೀರಿ ನೀವು? ನಾವು ಆಮೇಲೆ ಮಾಡ್ತೀವಪ್ಪಯ್ಯ, ನೀವು ಮಾಡಿ ಮೊದಲು. ಮತ್ತೆ ಇಲ್ಲಿ ತಿನ್ನೋವಾಗ ನೀರು ದೋಸೆ ಕಡಿಮೆ ಬಿದ್ದರೆ ಆಮೇಲೆ ಎದ್ದು ಹೋಗೋದು ಹಾಕೋದು ಅವೆಲ್ಲ ತಲೆನೋವು ಯಾಕೆ? ಆಮೇಲೆ ಮಾಡ್ತೀವಿ ನಾವು, ನೀವು ಊಟ ಮಾಡ್ರಿ. ಆಯ್ತಮ್ಮ, ಜಲ್ದಿ ಮಾಡ್ರಿ, ಟೈಮ್ ಆಗೈತೆ. ಆಯ್ತಪ್ಪ, ಜಲ್ದಿನ ಮಾಡ್ತೀವಿ ತಗೋ. ಇನ್ನೊಂದು 4 ದೋಸೆ ಇದಾವೆ, ಹಾಕಿ ಊಟ ಮಾಡ್ತೀವಿ ನಾವು. ಪುಟ್ಟಿ ಗುಂಡ ಏನು ಮಾಡತ್ತೀರಿ? ಊಟ ಮಾಡ್ರಿ. ಆಯ್ತು ರೀ ಫ್ರೆಂಡ್ಸ್, ಇವ್ರಿಗೆ ಊಟ ನೀರು ಕೊಟ್ಟು ಊಟ ಮಾಡತ್ತಾರೆ. ಇನ್ನೊಂದು 4 ದೋಸೆ ಹಾಕೋದಾದ್ರೆ ನಾನು ಗಂಗಾ ಊಟ ಮಾಡ್ತೀವಿ. ಎಲ್ಲರೂ ಊಟಕ್ಕೆ ಬಂದುಬಿಡ್ರಿ. ಮತ್ತು ಗಿರಿಜಾಕ ಊಟಕ್ಕೆ ಕರೆದಿಲ್ಲ ಅಂತ ಅನ್ಬೇಡ್ರಿ. ಇವತ್ತಿನ ಈ ಮಟನ್ ಸಾರಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ ರೀ. ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡ್ರಿ ಸಾಕು. ಯಾಕಂತಂದ್ರೆ ನೋಡ್ತೀರಿ ಕೆಲವೊಬ್ರು ಲೈಕ ಕೊಡಲ್ಲ. 10,000 ವ್ಯೂಸ್ ಬಂದರು ಒಂದೊಂದು ವಿಡಿಯೋಗೆ, ಲೈಕ್ ಮಾತ್ರ 500 ಮೇಲನ ಹೋಗೋದಿಲ್ಲ ರೀ. ಪ್ಲೀಸ್ ಲೈಕ್ ಕೊಡ್ರಿ, ಹಂಗೆ ಮಾಡಬೇಡ್ರಿ. ನಾವು ಕಷ್ಟಪಟ್ಟು ಮಾಡಿರ್ತೀವಿ ಅಂದ್ರೆ ಲೈಕ್ ಬಂದರೆ ನಮಗೂ ಖುಷಿ ಆಗ್ತೈತೆ. ಇಷ್ಟು ಜನ ವಿಡಿಯೋ ನೋಡಿ ಲೈಕ್ ಕೊಡತ್ತಾರಂತ ನಮಗೂ ಭಾಳ ಖುಷಿ ಆಗ್ತೈತೆ ರೀ. ಈ ವಿಡಿಯೋಗೆ 1,000 ಆದರೂ ಲೈಕ್ ಬರ್ತೈತೆ ಅಂತ ಅನ್ಕೊಂಡೇನ್ರಿ ನಾನು. ನೋಡೋಣ, 46,000 ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರಂತಂದ್ರೆ ಈ ವಿಡಿಯೋಗೆ ಎಷ್ಟು ಲೈಕ್ ಬರ್ತಾವೆ ನೋಡೋಣ. ಆಯ್ತು ರೀ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.
ಟಾಟಾ ಬೈ ಬೈ